ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ. ಒಬ್ಬ ಹುಡುಗಿ ಒಂದು ಬೇಸಿಗೆಯ ಶಿಬಿರಕ್ಕೆ ಹೋಗಿದ್ಲು. ಅಲ್ಲಿ ನಾನಾ ತರಹದ ಆಟಗಳನ್ನು ಆಡಿಸಿದ್ರು, ಏನೇನು ಕುಶಲ ಕಲೆಗಳನ್ನು ಕಲಿಸಿದ್ರು. ಒಂದಿನ ಒಬ್ಬ ಮಹಿಳೆ ಮಕ್ಕಳಿಗೆ ಕಸೂತಿ ಹಾಕೋದನ್ನು ಕಲಿಸಿಕೊಟ್ರು. ಬಣ್ಣ ಬಣ್ಣದ ಉಲ್ಲನ್ ದಾರದಿಂದ ಬಟ್ಟೆಯ ಮೇಲೆ ಸುಂದರವಾದ ನಿಸರ್ಗ ಚಿತ್ರಣವನ್ನು ಬಿಡಿಸಿ ತೋರಿಸಿದಾಗ ಮಕ್ಕಳೆಲ್ಲ ಬೆರಗಾದರು. ಅದರಲ್ಲಿಯೂ ಒಂದು ಸೂರ್ಯಕಾಂತಿ ಹೂವಿನ ಕಸೂತಿ ಅದ್ಭುತವಾಗಿತ್ತು. ಶಿಕ್ಷಕಿ ಮಕ್ಕಳಿಗೆ ಹೇಳಿದ್ರು, ಮಕ್ಕಳಿಗೆ ನೀವು ಹೀಗೆ ನಾನು ಮಾಡಿದ್ದನ್ನು ನೋಡಿದ್ರೆ ಸಾಲದು, ನೀವು ನಿಮ್ಮ ನಿಮ್ಮ ಮನೆಗಳಲ್ಲಿ ಇದನ್ನು ಬಿಡಿಸಬೇಕು. ಅಭ್ಯಾಸ ಮಾಡಿದಂತೆಲ್ಲ ಪರಿಣಿತಿ ಬರುತ್ತೆ. ಈ ಉತ್ತೇಜನದಿಂದ ಮಕ್ಕಳು ಪ್ರೇರಿತರಾದರು. ಈ ಹುಡುಗಿ ಪ್ರಯೋಗ ಮಾಡಿಯೇ ತೀರ್ತೀನಿ ಅಂದುಕೊಂಡು ಮನೆಗೆ ಬಂದಳು. ಅಮ್ಮ, ನಾನು ಕಸೂತಿ ಮಾಡಬೇಕು, ಅದಕ್ಕೆ ಬೇರೆ ಬೇರೆ ಬಣ್ಣದ ಉಲ್ಲನ್ ದಾರ ಬೇಕು, ಬಟ್ಟೆ ಬೇಕು, ದುಡ್ಡು ಕೊಡು, ತೆಗೆದುಕೊಂಡು ಬರ್ತೇನೆ ಅಂದರು. ಅಮ್ಮ ಹೇಳಿದ್ಲು, ಹೊಸ ದಾರ ಯಾಕೆ ಮಗು? ಅಟ್ಟದ ಮೇಲೆ ಮಂಚದ ಕೆಳಗೆ ಒಂದು ಟ್ರಂಕ್ ಇದೆಯಲ್ಲ, ಅದರಲ್ಲಿ ಬೇಕಾದಷ್ಟು ಉಲ್ಲನ್ ದಾರದ ಉಂಡೆಗಳಿವೆ, ಬಟ್ಟೆಗಳಿವೆ, ಕಸೂತಿ ಹಾಕುವ ಕಡ್ಡಿಗಳಿವೆ. ನಿನ್ನ ಅಕ್ಕನಿಗೂ ಇದರದೇ ಹುಚ್ಚಿತ್ತಲ್ಲ, ಆಕೆ ಒಂದು ಅಂಗಡಿ ಇಡುವಷ್ಟು ಸಾಮಾನು ತಂದು ಗುಡ್ಡೆ ಹಾಕಿದ್ದಾಳೆ. ಆದರೆ ಒಂದು ಕಸೂತಿಯನ್ನು ಹಾಕಲಿಲ್ಲ. ಮದುವೆಯಾಗಿ ಹೋಗ್ಬಿಟ್ಲು. ಮೇಲೆ ಹೋಗಿ ನೋಡು, ಯಾವುದಾದರೂ ಬಣ್ಣ ಇರದಿದ್ದರೆ ಕೊಂಡು ತರುವೆಯಂತೆ. ಹುಡುಗಿ ಮೆಟ್ಟಿಲುಗಳನ್ನು ಹಾರ್ತಾ ಉತ್ಸಾಹದಿಂದ ಅಟ್ಟದ ಮೇಲೆ ಹೋಗಿ ಟ್ರಂಕ್ ಎಳೆದು ಅದರಲ್ಲಿದ್ದ ಒಂದು ದೊಡ್ಡ ಬಟ್ಟೆಯ ಗಂಟನ್ನು ಬಿಚ್ಚಿದ್ಲು. ಅರೆ, ಎಷ್ಟೊಂದು ಬಣ್ಣ ಬಣ್ಣದ ಉಲ್ಲನ್ ದಾರದ ಉಂಡೆಗಳು! ಆದರೆ ಅವುಗಳನ್ನು ಎತ್ತಿದಾಗ ಮನಸ್ಸು ಟುಸ್ ಎಂದಿತು. ಅವುಗಳನ್ನು ಅಲ್ಲಿಟ್ಟು ಅದೆಷ್ಟು ಕಾಲವಾಗಿತ್ತು. ಅವೆಲ್ಲ ಒಂದರೊಳಗೊಂದು ಸೇರಿ ಗಂಟು ಗಂಟಾಗಿ ಬಿಟ್ಟಿವೆ. ಒಂದು ಉಂಡೆ ಎತ್ತಿದರೆ ಇನ್ನೊಂದು ಮೇಲೆ ಬರ್ತದೆ. ನೀಲಿ ದಾರ ಎಳೆದರೆ ಕೆಂಪು ಓಡಿ ಬರ್ತದೆ. ಹಳದಿಯ ದಾರದ ಗಂಟಿನೊಳಗೆ ಹಸಿರು ದಾರವು ಸೇರಿ ಹೋಗಿದೆ. ಆಕೆಗೆ ಸಂಕಟ ಆಯಿತು. ಅಲ್ಲಿಂದಲೇ ಕೂಗಿದ್ಲು, ಅಮ್ಮ, ಇವೆಲ್ಲ ಗಂಟಾಗಿ ಹೋಗಿದೆ, ಬಿಡಿಸೋದು ಸಾಧ್ಯವೇ ಇಲ್ಲ. ಇವನ್ನ ಬಿಡಿಸ್ತಾ ಕುಳಿತರೆ ನಾನು ಕಸೂತಿ ಹಾಕದ ಹಾಗೆ. ಅಮ್ಮ ನಿಧಾನಕ್ಕೆ ಮೇಲೆ ಬಂದು ದಾರದ ಉಂಡೆಗಳನ್ನೆಲ್ಲ ನೋಡಿದ್ರು. ಮಗಳ ಪಕ್ಕ ಕುಳಿತು ಆಕೆಯ ಬೆನ್ನ ಮೇಲೆ ಕೈ ಹಾಕಿ, ಆತುರ ಬೇಡ ಮಗು, ಇದು ತುಂಬ ಸುಲಭ. ಎಲ್ಲ ಗಂಟುಗಳನ್ನು ಒಮ್ಮೆಲೆ ನೋಡಿ ಭಯಪಡಬೇಡ. ಇದು ನೋಡು, ಈ ಗಂಟು ಅಷ್ಟು ಬಿಗಿಯಾಗಿಲ್ಲ, ಅದನ್ನು ನಿಧಾನಕ್ಕೆ ಬಿಡಿಸು, ಆಗ ಅದರ ಹಿಂದಿನ ಗಂಟು ಸಡಿಲಾಗತ್ತೆ. ಅದನ್ನು ಬಿಡಿಸು, ಅದರ ಹಿಂದಿನದೂ ಸುಲಭ. ಒಂದು ಬಾರಿಗೆ ಒಂದೇ ಗಂಟು ನೋಡು, ಅದನ್ನು ಬಿಡಿಸು. ಒಂದೊಂದೇ ಬಣ್ಣದ ದಾರದ ಬೆನ್ನು ಹಿಡಿದು ಬಿಡಿಸುತ್ತಾ ನಡೆ, ಆಗ ಅದು ಕಷ್ಟ ಅನಿಸೋದಿಲ್ಲ. ಹುಡುಗಿ ಅಂತೆಯೇ ಮಾಡಿದ್ಲು. 2 ದಿನಗಳಲ್ಲಿ ಬಟ್ಟೆಯ ಮೇಲೆ ಸೂರ್ಯಕಾಂತಿ ಹೂಗಳು ಅರಳಿದವು. ಆತ್ಮೀಯರೇ, ಈ ಕತೆ ಎಷ್ಟು ಸುಂದರವಾಗಿದೆ ನೋಡಿ. ನಮ್ಮ ಜೀವನವು ಹಾಗೇನೆ, ಸಮಸ್ಯೆಗಳ ಗಂಟು, ಜವಾಬ್ದಾರಿಗಳ ಗಂಟು, ಎಲ್ಲವನ್ನ ಒಮ್ಮೆಲೆ ನೋಡಿದ್ರೆ ಜೀವನ ಭಾರ ಅನಿಸುತ್ತೆ. ಹಾಗೆ ಮಾಡೋದು ಬೇಡ. ಅತ್ಯಂತ ಸುಲಭವಾದದ್ದನ್ನು ಮೊದಲು ನಿಭಾಯಿಸೋಣ, ಬಿಡಿಸೋಣ, ನಂತರ ಮತ್ತೊಂದು, ಅನಂತರ ಇನ್ನೊಂದು, ಹೀಗೆ ಒಂದನ್ನೊಂದು ಬಿಡಿಸುತ್ತಾ ಹೋದಾಗ ಜೀವನ ಸುಲಭ ಆಗುತ್ತೆ. ಅದೇ ಕಷ್ಟಗಳು ಬಂತು ಅಥವಾ ಸಮಸ್ಯೆಗಳು ಬಂತು ಅಂತ ಹೇಳಿ ಆ ಸಮಸ್ಯೆಗಳಿಂದ ಹಿಂದೆ ಓಡಿಬಿಟ್ರೆ ಬಹುಶಃ ಜೀವನ ಇನ್ನೊಂದಿಷ್ಟು ಜಟಿಲವಾಗ್ತಾ ಹೋಗುತ್ತೆ ಅಂತ ಹೇಳ್ತಾ ಕಥೆಯನ್ನು ಮುಗಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.